ನಮಸ್ಕಾರ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಒಂದು ಹೊಸ ಯುಗ ಶುರುವಾಗ್ತಿದೆ ಅಂತಾನೆ ಹೇಳ್ಬೋದು. ಹೌದು, ಈ ಒಂದು ದೊಡ್ಡ ಬದಲಾವಣೆಯ ಬಗ್ಗೆ ಇವತ್ತು ನಾವು ಆಳವಾಗಿ ನೋಡೋಣ. ಬನ್ನಿ. ಎಷ್ಟೋ ಸಮಯದಿಂದ ಕಾಯ್ತಾ ಇದ್ದ ಆ ಒಂದು ದೊಡ್ಡ ಬದಲಾವಣೆ, ಆ ಒಂದು ಟರ್ನಿಂಗ್ ಪಾಯಿಂಟ್ ಈಗ ಶುರುವಾದರೆ ಹೇಗಿರುತ್ತೆ? ಹೌದು, ವೃಶ್ಚಿಕ ರಾಶಿಯವರಿಗೆ ಈಗ ಅಂಥದ್ದೇ ಒಂದು ಅದ್ಭುತವಾದ ಸಮಯ ಬಂದಿದೆ. ಇದು ಅವರ ಜೀವನವನ್ನೇ ಬದಲಾಯಿಸಬಲ್ಲ ಒಂದು ಮಹತ್ವದ ಘಟ್ಟ. ನೋಡಿ, ಇದೇನೂ ಸಾಮಾನ್ಯ ಬದಲಾವಣೆ ಅಲ್ಲ. ಇದು ಜೀವನದ ದಾರಿಯನ್ನೇ ಹೊಸ ದಿಕ್ಕಿಗೆ ಕೊಂಡೊಯ್ಯುವ ಶಕ್ತಿ ಹೊಂದಿದೆ. ಇಷ್ಟು ದಿನ ಪಟ್ಟ ಕಷ್ಟಕ್ಕೆಲ್ಲ ಈಗ ಒಂದು ಒಳ್ಳೆ ಪ್ರತಿಫಲ ಸಿಗೋ ಕಾಲ ಬಂದಿದೆ. ಸರಿ, ಭವಿಷ್ಯದಲ್ಲಿ ಏನೆಲ್ಲ ಒಳ್ಳೇದಿದೆ ಅಂತ ನೋಡೋಕ್ಕೂ ಮುಂಚೆ ವೃಶ್ಚಿಕ ರಾಶಿಯವರ ಆ ಗಟ್ಟಿ ವ್ಯಕ್ತಿತ್ವದ ಬಗ್ಗೆ, ಅದರ ಹಿಂದಿನ ಶಕ್ತಿ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಬಾಲ್ಯದಿಂದಲೇ ಎಷ್ಟೊಂದು ಕಷ್ಟ, ಅಡೆತಡೆ, ಆರ್ಥಿಕ ಸಮಸ್ಯೆ ಹೀಗೆ ಒಂದಾದ ಮೇಲೊಂದರಂತೆ ಪರೀಕ್ಷೆಗಳನ್ನು ಎದುರಿಸಿದ್ದಾರೆ. ಆದರೆ ಈ ಎಲ್ಲ ಸವಾಲುಗಳು ಅವರನ್ನ ದುರ್ಬಲ ಮಾಡಿಲ್ಲ. ಬದಲಾಗಿ ಅವರಲ್ಲಿರೋ ಧೈರ್ಯ, ಪ್ರಾಮಾಣಿಕತೆ ಮತ್ತು ದೃಢ ಸಂಕಲ್ಪವನ್ನ ಇನ್ನಷ್ಟು ಗಟ್ಟಿಗೊಳಿಸಿವೆ. ಇವರ ಒಂದು ದೊಡ್ಡ ಗುಣ ಅಂದ್ರೆ ಸುಳ್ಳು ಹೇಳಕ್ಕೆ ಇಷ್ಟಪಡಲ್ಲ. ಸತ್ಯ ಎಷ್ಟೇ ಕಠಿಣವಾಗಿದ್ರೂ ಅದನ್ನ ಹೇಳೋ ಧೈರ್ಯ ಅವರಿಗಿದೆ. ಇದೇ ಪ್ರಾಮಾಣಿಕತೆ ಮತ್ತು ಶುದ್ಧ ಮನಸ್ಸು ಅವರಿಗೆ ಎಲ್ಲೆಡೆ ಗೌರವ ತಂದುಕೊಡುತ್ತೆ. ಇನ್ನು ಜ್ಯೋತಿಷ್ಯದ ಪ್ರಕಾರ ನೋಡೋದಾದ್ರೆ ವೃಶ್ಚಿಕ ರಾಶಿಗೆ ಅಧಿಪತಿ ಮಂಗಳ. ಈ ಮಂಗಳ ಗ್ರಹವೇ ಇವರಿಗೆ ಅದ್ಭುತವಾದ ಧೈರ್ಯ, ಆತ್ಮವಿಶ್ವಾಸ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋ ಸಾಮರ್ಥ್ಯವನ್ನ ಕೊಡುತ್ತೆ ಅಂತ ಹೇಳಲಾಗುತ್ತೆ. ಇದೇ ಅವರ ಯಶಸ್ಸಿನ ಮೂಲ ಶಕ್ತಿ. ಹಾಗಾದ್ರೆ ಇಷ್ಟೆಲ್ಲ ಪೀಠಿಕೆ ಆಯಿತು. ಈಗ ಆ ಅಸಲಿ ವಿಷಯಕ್ಕೆ ಬರೋಣ. ಈ ಹೊಸ ಅಧ್ಯಾಯದಲ್ಲಿ ಕಾದಿರುವ ಆ ಶುಭ ಸಮಾಚಾರಗಳಾದರೂ ಏನು? ಕೇಳಕ್ಕೆ ರೆಡಿಯಿದ್ದೀರಾ? ಬನ್ನಿ, ಆ 4 ದೊಡ್ಡ ಆಶೀರ್ವಾದಗಳು ಯಾವುವು ಅಂತ ಒಂದೊಂದಾಗೆ ನೋಡೋಣ. ನೋಡಿ, ಈ 4 ಆಶೀರ್ವಾದಗಳು ಜೀವನದ ಪ್ರತಿಯೊಂದು ಮುಖ್ಯವಾದ ಕ್ಷೇತ್ರವನ್ನ ಒಳಗೊಂಡಿದೆ. ಆರ್ಥಿಕತೆ, ವೃತ್ತಿ, ಶಾಂತಿ ಮತ್ತು ಗುರಿಗಳು. ಇದು ಒಂದು ಸಂಪೂರ್ಣ ಪಾಸಿಟಿವ್ ಬದಲಾವಣೆಯ ಸಂಕೇತ. ಮೊದಲನೇ ಮತ್ತು ಬಹುಮುಖ್ಯವಾದ ಆಶೀರ್ವಾದ ಅಂದ್ರೆ ಆರ್ಥಿಕ ಚೇತರಿಕೆ. ಹೌದು, ಇಷ್ಟು ದಿನ ಇದ್ದ ಎಲ್ಲಾ ಸಾಲಗಳು ನಿಧಾನವಾಗಿ ತೀರ್ಹೋಗುತ್ತೆ. ಮನೆಗೆ ಹಣದ ಹರಿವು ಹೆಚ್ಚಾಗುತ್ತೆ. ಎಲ್ಲೋ ನಿಂತೋಗಿದ್ದ ಹಣ ವಾಪಸ್ ಬರುತ್ತೆ. ಅಷ್ಟೇ ಅಲ್ಲ, ಗಳಿಸೋಕೆ ಹೊಸ ದಾರಿಗಳು ತೆರೆದುಕೊಳ್ಳಿವೆ. ಇನ್ನು ಎರಡನೇ ಶುಭ ಸಮಾಚಾರ ವೃತ್ತಿ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ್ದು. ವಿದ್ಯಾರ್ಥಿಗಳಾಗಿದ್ರೆ ಪರೀಕ್ಷೆಗಳಲ್ಲಿ ಯಶಸ್ಸು, ಟೀಚರ್ಸಿಂದ ಮೆಚ್ಚುಗೆ ಸಿಗುತ್ತೆ. ಸ್ವಂತ ಉದ್ಯಮ ಮಾಡ್ತಿದ್ರೆ ಹೊಸ ಅವಕಾಶಗಳು, ಲಾಭದಾಯಕ ಹೂಡಿಕೆಗಳು ಕೂಡಿಬರುತ್ತೆ. ಇನ್ನು ಕೆಲಸದಲ್ಲಿರೋರಿಗೆ ಗುರುತಿಸುವಿಕೆ, ಪ್ರಮೋಷನ್, ಸಂಬಳ ಹೆಚ್ಚಳ ಹೀಗೆ ಕಷ್ಟಪಟ್ಟಿದ್ದಕ್ಕೆಲ್ಲ ಒಳ್ಳೆ ಪ್ರತಿಫಲ ಸಿಗೋ ಸಮಯವಿದು. ಕೇವಲ ಹಣ, ಯಶಸ್ಸು ಅಷ್ಟೇ ಅಲ್ಲ, ಮನಸ್ಸಿಗೆ ನೆಮ್ಮದಿ ಕೂಡ ಬೇಕಲ್ವಾ? ಮೂರನೇ ಆಶೀರ್ವಾದ ಅದನ್ನೇ ತಂದ್ಕೊಡಲಿದೆ. ಕುಟುಂಬದಲ್ಲಿರುವ ಮುನಿಸು, ಮನಸ್ತಾಪಗಳು ದೂರವಾಗಿ, ಒತ್ತಡ, ಆತಂಕ, ಭಯ ಎಲ್ಲವೂ ಕ್ರಮೇಣ ಮಾಯವಾಗಿ ನಿಜವಾದ ಮನಶ್ಶಾಂತಿ ಸಿಗಲಿದೆ. ಕೊನೆಯದಾಗಿ 4ನೇ ಆಶೀರ್ವಾದ, ಇದು ಗುರಿಗಳನ್ನ ತಲುಪೋದು. ಹೌದು, ಇಷ್ಟು ದಿನ ಅಯ್ಯೋ ಇದು ಸಾಧ್ಯನೇ ಇಲ್ಲ ಅನ್ಕೊಂಡಿದ್ದ ಕೆಲ್ಸಗಳು ಕೂಡ ಈಗ ಸುಲಭವಾಗಿ ಆಗ್ಬಿಡುತ್ತೆ. ಅರ್ಧಕ್ಕೆ ನಿಂತಿದ್ದ ಪ್ರಾಜೆಕ್ಟ್ಗಳು ಮತ್ತೆ ಚಾಲನೆ ಪಡೆದು ಪೂರ್ಣಗೊಳ್ಳಿವೆ. ಕನಸುಗಳು ನನಸಾಗುವ ಕಾಲವಿದು. ಹಾಗಾದ್ರೆ ಈ ಎಲ್ಲಾ ಅದ್ಭುತ ಬದಲಾವಣೆಗಳ ಹಿಂದೆ ಇರೋ ಶಕ್ತಿ ಯಾವುದೋ? ಇದಕ್ಕೇನಾದ್ರೂ ಆಧ್ಯಾತ್ಮಿಕ ಕಾರಣ ಇದೆಯಾ? ಹೌದು, ಖಂಡಿತ ಇದೆ. ಇದನ್ನ ದೈವಿಕ ಕೃಪೆ ಅಂತ ಹೇಳಲಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಪರಮಶಿವನ ರಕ್ಷಣೆ. ಕಷ್ಟದ ಸಮಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಶಿವನೇ ಒಂದು ರಕ್ಷಣಾ ಕವಚದಂತೆ ಇದ್ದು ಎಲ್ಲ ನೆಗೆಟಿವ್ ಶಕ್ತಿಗಳಿಂದ ಕಾಪಾಡಿದಾನೆ ಅಂತ ನಂಬಿಕೆ. ಯಾವಾಗ ಶಿವನ ಕೃಪೆ ಇರುತ್ತೋ ಆಗ ಎಲ್ಲಾ ಅಡೆತಡೆಗಳು ತಾವಾಗಿಯೇ ದೂರ ಸರಿಯುತ್ತೆ. ಮಾಡೋ ಕೆಲ್ಸದಲ್ಲಿ ಯಶಸ್ಸು ಹೆಚ್ಚಾಗತ್ತೆ. ಕಷ್ಟ ಅಂತ ಅನ್ಸಿದ್ದು ಕೂಡ ತುಂಬಾ ಸರಳವಾಗಿ ಆಗಿ ಹೋಗುತ್ತೆ. ಈ ದೈವಿಕ ಬೆಂಬಲವೇ ಅದೃಷ್ಟವನ್ನ ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಸರಿ, ಇಷ್ಟೆಲ್ಲ ಒಳ್ಳೆ ಸಮಯ ಬರ್ತಿದೆ. ಹಾಗಾದ್ರೆ ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಏನ್ಮಾಡ್ಬೇಕು? ಕೆಲವು ಪ್ರಾಕ್ಟಿಕಲ್ ಸಲಹೆಗಳು ಮತ್ತು ಎಚ್ಚರಿಕೆಗಳೂ ಇವೆ. ಅವುಗಳನ್ನ ಪಾಲಿಸೋದು ತುಂಬಾನೇ ಮುಖ್ಯ. ನೋಡಿ, ಇಲ್ಲೊಂದು ಲಿಸ್ಟ್ ಇದೆ. ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗೋದು, ಪ್ರಾಣಿಗಳಿಗೆ ಆಹಾರ ಕೊಡೋದು, ಇವೆಲ್ಲ ಮಾಡಬೇಕಾದ್ದು. ಹಾಗೇ ಅನಗತ್ಯವಾದ ವಿವಾದಗಳಿಂದ ದೂರ ಇರೋದು, ಯಾರ ಮಾತನ್ನೂ ಕುರುಡಾಗಿ ನಂಬದೇ ಇರೋದು, ಹೀಗೆ ಕೆಲವು ಎಚ್ಚರಿಕೆಗಳನ್ನೂ ಪಾಲಿಸಬೇಕು. ಆಧ್ಯಾತ್ಮಿಕ ಆಚರಣೆಗಳ ಜೊತೆಗೆ ಈ ಪ್ರಾಯೋಗಿಕ ಸಲಹೆಗಳು ಕೂಡ ತುಂಬಾನೇ ಸಹಾಯ ಮಾಡುತ್ತೆ. ಪಾಸಿಟಿವ್ ಎನರ್ಜಿಯನ್ನ ಇನ್ನಷ್ಟು ಹೆಚ್ಚಿಸ್ಕೊಳ್ಳೋಕೆ ಶುಕ್ರವಾರ ಮತ್ತು ಭಾನುವಾರ ಅದೃಷ್ಟದ ದಿನಗಳು. ಹಾಗೆಯೇ ಹಸಿರು, ಕೆಂಪು, ಹಳದಿ ಹೀಗೆ ಕೆಲವು ಅದೃಷ್ಟದ ಬಣ್ಣಗಳನ್ನು ಬಳಸ್ಬೋದು.
ಆದರೆ ಈ ಅದೃಷ್ಟದ ದಿನಗಳಲ್ಲಿ ಕಪ್ಪು ಬಣ್ಣವನ್ನು ಮಾತ್ರ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಈ ಸಮಯದ ಮೊದಲ ಅದೃಷ್ಟದ ಸಂಖ್ಯೆ ಅದು 3. ಮತ್ತು ಎರಡನೇ ಅದೃಷ್ಟದ ಸಂಖ್ಯೆ 7. ಸರಿ, ಈಗ ಈ ಎಲ್ಲ ವಿಷಯಗಳನ್ನ ಒಟ್ಟುಗೂಡಿಸಿ ಈ ಭವಿಷ್ಯವಾಣಿಯ ಕೊನೆಯ ಸಾರಾಂಶ ಏನು ಅಂತ ನೋಡೋಣ. ಒಟ್ಟಾರೆ ಹೇಳೋದಾದ್ರೆ ಸಂದೇಶ ತುಂಬಾ ಸ್ಪಷ್ಟವಾಗಿದೆ. ಕಷ್ಟದ ದಿನಗಳು ಮುಗಿತಾ ಬಂತು. ಮುಂದೆ ತೆರೆದುಕೊಳ್ಳುತ್ತಿರೋದು ಸಂತೋಷ, ಸಂಪತ್ತು, ಶಾಂತಿ ಮತ್ತು ಯಶಸ್ಸಿನ ದಾರಿ. ಒಂದು ಮಾತಿದೆ ಅಲ್ವಾ, ಮುಟ್ಟಿದ್ದೆಲ್ಲ ಚಿನ್ನ ಅಂತ. ಈ ಸಮಯ ಬಹುಶಃ ಅಂಥದ್ದೇ. ಯಾಕಂದ್ರೆ ಪ್ರತಿಯೊಂದು ಪ್ರಯತ್ನಕ್ಕೂ ಒಂದು ಅದ್ಭುತವಾದ ಫಲ ಸಿಗಲಿದೆ. ಹಾಗಾದ್ರೆ ಅದೃಷ್ಟವೇ ತಮ್ಮ ಕಡೆಗಿರುವಾಗ ವೃಶ್ಚಿಕ ರಾಶಿಯವರು ಮುಂದೆ ಇನ್ನೇನೆಲ್ಲ ಸಾಧಿಸಬಹುದು? ಈ ಒಂದು ಕುತೂಹಲದ ಪ್ರಶ್ನೆಯೊಂದಿಗೆ ಭವಿಷ್ಯವರ ಕೈಯಲ್ಲಿದೆ ಅಂತಾನೆ ಹೇಳ್ಬೋದು.